ಸತೀಶ್ ಟ್ರಕ್ಲಾಕ್ಸ್ಗೆ ಸ್ವಾಗತ ಸುಸ್ವಾಗತ. ಪಟ್ಟು ಇದು TPK ಮೋಟಾರ್ಸ್ ಅಂದ್ಬಿಟ್ಟಿದೆ. ಇದು ಸಂಗಿಗಿರಿ ಮೈನ್ ರೋಡ್. ಇದು ತಿರ್ಚಂಗೂಡಿಂದ ಬಂದರೆ ಒಂದು 4 ಕಿಲೋಮೀಟ್ರ್ ಬೀಳ್ತದೆ. ಸಂಗಿಗಿರಿಯಿಂದ ಬಂದರೆ ಲೆಫ್ಟ್ ರೈಟಲ್ಲಿ ಬರ್ತದೆ. ತಿರ್ಚಂಗೂಡಿಂದ ಹೋದರೆ ಲೆಫ್ಟಲ್ಲಿ ಸಿಗುತ್ತೆ. ಪಟ್ರಲ್ಲಿ ಹೊಯ್ತಾ ಇದ್ದೀವಿ. ರೆಡಿ ನೋಡಿರಿ, ನಮ್ಮ ಅಯ್ಯಬ್ಬದ ಎಕ್ಸೆಲ್ ಎತ್ಕೊಂಡು ಹೋಯ್ತಾ ಇರೋದು. ದಡಬುಡ ಅಂದ್ಕೊಂಡು ಪಟ್ರವ್ರ ಗಾಡಿ ಫುಲ್ ಹಬ್ಬಾನೆ ನೋಡ್ರಿ. ಇಲ್ಲಿ ನಮ್ಮ ಗಾಡಿ ರೆಡಿ ಆಗ್ತೈತಿ. ಇಲ್ಲಿ ಇನ್ನು ಲೇಟ್ ಆಗುತ್ತೆ. ಏನಿಲ್ಲ, ಇವತ್ತು ಆಗೋಗುತ್ತೆ, ಫಿನಿಶಿಂಗ್ ಆಗುತ್ತೆ. ಇವತ್ತು ಮ್ಯಾಟ್ಗೆಲ್ಲ ಹಾಕ್ಬಿಟ್ಟು ಇನ್ನು ಪೈಂಟ್ ಶೆಟ್ಟಿಗೆ ಬಿಡ್ತಾರೆ ಗಾಡಿನ. ಮಸ್ತಾಗಿ ರೆಡಿ ಆಗ್ತೈತಿ. ಇದನ್ನು ಅಂದರೆ ರಿವೇಟ್ಗಳೇ ಹೊಸ್ದಾಗಿ ಕಾಣಿಸ್ತಾರೆ ಇದರಲ್ಲಿ, ಸೈಡ್ ಬಡಿಯಲ್ಲಿ ಎಲ್ಲ ಒಂದೇ ಶೇಪ್ ಕಂಡ್ರಿ. ಏನು ಚೇಂಜಸ್ ಏನಿಲ್ಲ. ನಮ್ದು ಹೆಂಗೆ ಗೊತ್ತಾ, ಒಂದು ಸ್ಕೂಲ್ ಯೂನಿಫಾರ್ಮ್ ಇದ್ದಂಗೆ ಎಲ್ಲ ಒಂದೇ ಥರ ಇರೋದು ನಮ್ಮ ಗಾಡಿಗಳು. ಬಂದರೆ ನೋಡ್ಬೋದು. ಇದು ಸೇಮ್ ಸ್ಟೇರಿಂಗ್ ಎಲ್ಲ ಬಿಚ್ಚಾಕ್ಬಿಟ್ಟಾರೆ, ಯಾಕಂದ್ರೆ ಕೆಲಸ ನಡೀತೈತಲ್ಲ ಅದರಿಂದ. ಇದು TPK ಇದು ಗಾಡಿಗಳು ಕಮ್ಮಿ ಇದ್ದಾವೆ, ಕೆಲಸ ಮಾತ್ರ ಪರ್ಫೆಕ್ಟಾಗಿ ಆಗ್ತೈತೆ. ನಮಗೂ ಇಷ್ಟ ಆಯಿತು ಬಾಡಿ ಕ್ಯಾಬಿನು. ನೋಡ್ಬೋದು ಆ್ಯಂಗಲ್ಗಳೆಲ್ಲವೇ ಡಬಲ್ ಆ್ಯಂಗಲ್ ಕೊಟ್ಟಿದ್ದಾರೆ, ಮತ್ತು ಸಿಂಗಲ್ಲು ಎಲ್ಲೋ ಅಂದರೆ ಲೇಸರ್ ಕಟ್ಟಿಂಗ್ ಜಾಸ್ತಿ ಇವ್ರದ್ದು ಹತ್ರ. ಲೇಸರ್ ಕಟ್ಟಿಂಗ್ಗಳು ಬಂಪರೆಲ್ಲ ಹೈಟ್ ಮಾಡಿ ಸ್ವಲ್ಪ ಒಳಗಡೆ ತಲ್ಲಿದ್ವಿ. ಇನ್ನೊಂದು ಹೇಳ್ಬೇಕಂದ್ರೆ ನೋಡ್ರಿ, ಇದೇ ನಮ್ಮ ಅಯ್ಯಬ್ಬದ ಪಟ್ರೆ ಅವ್ರದ್ದು. ಹರಿಪಾಮ್ ಫೋನಾಗಿ ಇಟ್ಕೊಂಗೆ ಇಲ್ಲೊಂದು ವೀಡಿಯೋ ಮಾಡೋಣ ಈ ಗಾಡಿದು. ಬ್ರೋ, ಈ ಗಾಡಿ ನೋಡ್ಬೋದು. ಇದು ಬೋರ್ವೆಲ್ ಗಾಡಿ. ಇದು ಬಾಮಯ್ಯ, ಇದು ಮ್ಯಾನುಫ್ಯಾಕ್ಚರ್ ಬಂದು ತಾಯ್ನಾಡು ಅಂದರೆ ಇಂಡಿಯಾ. ಇಂಜಿನು, ಗೇರ್ ಬಾಕ್ಸು ಟೋಟಲ್ ಸೆಟ್ ಅಂದ್ಕೊಳ್ರಿ. ರೇಟ್ರಿಂದ ಹಿಡಿದು ಇಲ್ಲಿಗಂಟ, ಸೈಲೆನ್ಸರಿಂದ ಗೇರ್ ಬಾಕ್ಸ್ ಗಂಟ ಹೊಸ ಗಾಡಿ. ಫುಲ್ಲು ಎಲ್ಲ ಹೊಸದ ಕಡೆ. ಸ್ಟೇರಿಂಗು ಹೊಸದೆ, ಗೇರು ಮತ್ತು ಮನೆಟೆಲ್ಲ ಹೊಸದೆ, ಬೂಸ್ಟ್ಗೆಲ್ಲ ಹೊಸದು ಹಾಕೋರೆ. ಬೂಸ್ಟ್ ಹೊಸದು ಯಾವ್ದು? ಹೊಸದೆ ಬೂಸ್ಟ್ಗಳು. ಪೈಪ್ ಲೈನೆಲ್ಲ ಹೊಸದೆ. ಇದು ಮಿಲ್ಲಿಂಗು ಡಬಲ್ ಇದು ಮಿಲ್ಲಿಂಗ್ ಹೊಸದೆ. ಗಡ್ಡ ಮಾತ್ರ ಹಳೇದಾಗ್ಬಿಟ್ಟು ಪೈಂಟ್ ಮಾಡೋರೆ. ಸರ್ಸಿಂಗ್ ಹೊಸದೆ. ಬಟ್ ಇದೆಲ್ಲೋ ಹೋಗ್ತಾರೆ ಗಾಡಿ. ಇದು ಇಂಡಿಯಾದಲ್ಲಿ ಓಡಿಸೋದಿಲ್ಲ ಗಾಡಿ. ಇದನ್ನು ಅಮೇರಿಕಾ ಹೋಗುತ್ತೆ, ಇದು ಎಕ್ಸ್ಪೋರ್ಟ್ ಆಗೋದು ಗಾಡಿ. ಇದು ನೋಡ್ಬೋದು ಲೆಫ್ಟ್ ಸೈಡ್ ಸ್ಟೇರಿಂಗ್ ಇನ್ನೇನೈತೆ ಇದು. ಹಂಗೆ ಚಾರ್ಜಿ ತೊಗೊಂಬಂದು ಇಲ್ಲೆಲ್ಲ ಅಸೆಂಬ್ಲಿ ತೊಗೊಂಡು ಎಲ್ಲ ರೆಡಿ ಮಾಡೋದಿರಲ್ಲ. ಪೇಂಟ್ ಮಾಡ್ಬೋದು, ಎಲ್ಲ ಆಲ್ಟ್ರೇಷನ್ ಮಾಡೋರು. ಲೆಫ್ಟ್ ಸೈಡ್ ಸ್ಟೇರಿಂಗ್ ಇದು. ಇದು ಹೋಗೋದು ಎಲ್ಲಿಗೆಲ್ರಿ? ಇದು ಆಫ್ರಿಕಾಗೆ ಹೋಗೋದು. ಅದಕ್ಕೆ ಲೆಫ್ಟ್ ಸೈಡ್ ಸ್ಟೇರಿಂಗ್ ಇಟ್ಟಿರೋದು. ಅಲ್ಲಿ ಬೋರ್ವೆಲ್. ಇಲ್ಲಿ ಬೋರ್ವೆಲ್ ಗಾಡಿ ಜಾಸ್ತಿ ತಿರ್ಚಂಗೂಡಲ್ಲಿ ಮೈನು. ಗಾಡಿ ಟೈಮಿಂದ ನಮ್ಮ ಬಾಡಿ ಟೈಮಿಗೆ ಬಂದಿದೆ ಗಾಡಿ. ಇದು ರೆಡಿ ಆಗ್ತಾಯಿದೆ. ಬಟ್ ಎಲ್ಲ ಆಲ್ಟ್ರೇಷನ್ ಮ್ಯಾಕ್ಸಲ್ಲಿ ಇದ್ದಂಗೆ ಐತಲ್ಲ ಅದು. ಹೌದೌದು, ಹೆವಿ ಎಲ್ಲ ಇದರಲ್ಲಿ ಎಲ್ಲ ಹೆವಿ ಹಾಕೋರೆ. ಬೊಂಬಾಡಕ್ಕೆ ನೋಡ್ರಿ, ಎಲ್ಲ ಇಂಜಿನು ಎಲ್ಲ ಬೊಂಬಾಡ ಹೊಸದೆ. ಟೋಟಲ್ ಪೂರ್ತಿ ಎಲ್ಲ ಹೊಸದೇ ಗಾಡಿ. ಇದು ಎಕ್ಸ್ಪೋರ್ಟ್ ಆಗ್ತಿರೋದು ಆಫ್ರಿಕಾಗೆ. ಇದು ಅಣ್ಣ ಹೇಳಲ್ಲ, ಅವನ್ನ ರೆಡಿ ಆಗ್ತಿದ್ದು வண்டி ಇದೆ. கேபின் ஆயிரும். கவுண்டிங் தான் லேட் ஆகும். 2 மாதம் 3 மாதம் ஆகும். 2 ಮಾಸ 3 ಮಾಸ ಆದ. ಎಲ್ಲ ಪಟ್ರೆಯವರು ಇರಲ್ಲ, ದುಡ್ಡು ಕಟ್ಟೋರು. ಇದು ಹಿಂಗಡೆ ಬಂದು ಅದೇ ಬರೋಲ್ ಮಿಷಿನ್ ಎಲ್ಲ ಬರೋಕ್ಕೆ 3 ತಿಂಗಳು 4 ತಿಂಗಳಾಗತ್ತೆ. ಕೆನ್ಯಾ ಹೋಗೋದು. ಕೆನ್ಯಾ ಆಫ್ರಿಕಾದಲ್ಲಿ ಕೆನ್ಯಾಗೆ ಹೋಗೋದು ಗಾಡಿ. ಇದು ಕೆನ್ಯಾ ಆಫ್ರಿಕಾ ನೋಡ್ರ, ತಾಯ್ನಾಡಿಂದ ಮಲ್ತಾಯ್ನಾಡಿಗೆ ಹೋಗತ್ತೆ ಇದು. ಅದಕ್ಕೆ ಲೆಫ್ಟ್ ಸೈಡಲ್ಲಿ ಇಕ್ಕಿರೋದು ಸ್ಟೇರಿಂಗ್ ಎಲ್ಲಾನು ಇದಕ್ಕೆ. ಏನಂತ ಯಾರಿಪ್ಪ ಅಡಿಲಿ ಪಂಪಾಟ ರೆಡಿ ಮಾಡ್ತಾರೆ. ಅಣ್ಣ ಇದು ಪೈಚನಾ ಹೊರದು ಎತ್ತನ ವರ್ಷ ಆಗುತ್ತೆ ಇಂಡಿಯಾಗೆ? திரும்பலாம் ரிட்டர்ன்லாம் கிடையாது. ರಿಟರ್ನ್ ಇಲ್ಲ, ஸ்கிராப் தான். ಹಂಗೆ ಸ್ಕ್ರಾಪ್ ಮಾಡಿರಂங்களா? ஆமாம். ಓ, ಇಲ್ಲಿ ರೆಡಿ ಮಾಡಿಸ್ಕೊಂಡು ಹೋಗ್ಬಿಟ್ಟಿವ್ರು. ಅಲ್ಲೇ ಕ್ಲೀನ್ வரைக்கும் ஓட்டிட்டு எல்லாம் விட்டுட்டு ರಿಟರ್ನ್ ಓಡಿಸೋರ್ದು ಓಡಿಸ್ತಾರೆ ಗಾಡಿನ. ಆಮೇಲೆ ಅಲ್ಲೇ ಸ್ಕ್ರಾಪ್ ಮಾಡ್ಬಿಟ್ಟು ಬಂದ್ಬಿಡೋದು ಇದನ್ನ. ಆಮೇಲೆ ತಿರ್ಗಾ ಇಲ್ಲಿಂದ ಹೊಸ ಗಾಡಿ, ಇಲ್ಲಿಂದ 1 ಕೋಟಿನೋ 1 ಕೋಟಿ ಯಾವುದಾ ರೆಡಿ ಆಗ್ತಿದೆ. அது காஸ்ட்லி வரும். 1 கோடிக்கு மேலே வரும். ಮಿನಿಮಮ್ 1 ಕೋಟಿ ಮೇಲೆ ಆಗುತ್ತೆ ಒಂದು ಗಾಡಿ ರೆಡಿ ಆಗೋಕ್ಕೆ. ಬೋರ್ವೆಲ್ ಗಾಡಿ ಸಿಂಪಲ್ ಆಗಿ ಒಂದು ಗಾಡಿ ರೆಡಿ ಆಗೋಕ್ಕೆ 1 ಕೋಟಿ ಮೇಲೆ ಆಗುತ್ತೆ. ನೋಡ್ರಿ ಹೆಂಗಿದೆ. ಬೆಂಜು BMW ಅದಲ್ಲ, ಬರೀ ಇದು ಬೋರ್ವೆಲ್ ರೆಡಿ ಆಗೋಕ್ಕೆ ಸುಮಾರು ಅಂದರೆ 1 ಕೋಟಿ ಮೇಲೆ ಆಗ್ಬೋದು, 1.5 ಕೋಟಿನ ಆಗ್ಬೋದು. ಯಾಕಂದರೆ ಇವಾಗ ಎಲ್ಲ ಸೆನ್ಸರ್ ಬೇರೆ ಬಂದೈತೆ. ಜನ ಕಮ್ಮಿ ಇಟ್ಕೊಳ್ಳೋದು ಸೆನ್ಸರ್ ಮಿಷಿನಲ್ಲಿ ಆಪ್ರೇಟರ್ ಮಾಡೋಕ್ಕೆ. ಅದರಿಂದ 1 ಕೋಟಿ ಮೇಲೆ ಜಾಸ್ತಿ ಆಗುತ್ತೆ ಇದು.
ಎಲ್ಲಿ ಮಾಮಿಕರು ದುಡ್ಡು ಇರುತ್ತೆ ಅವ್ರ ಹತ್ರ. ಸುಮಾರು 1 ಕೋಟಿ ಗಾಡಿ ರೆಡಿ ಆಗೋದಿದ್ದು. ಕಟ್ ಮಾಡಕ್ಕೆ ಹೇಳ್ತೀನಿ ಇದು